ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾಡಿದ್ದೀನಿ ಬಟರ್ ಗಾರ್ಲಿಕ್ ಮಶ್ರೂಮ್. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅದ್ರ ಜೊತೆಗೆ ನಾನು ಒಂದು ಯೂಸ್ಫುಲ್ ಆಗಿರೋದು ಹಬ್ಬಗಳೆಲ್ಲ ಬರ್ತಿದೆಯಲ್ಲ, ಸೊ ಅದಕ್ಕೆ ಒಂದು ತೋರಣ ಯಾವ ರೀತಿ ಮಾಡೋದು, ಮಾವಿನ ಎಲೆ ಉಪಯೋಗಿಸ್ಕೊಂಡು ಅನ್ನೋ ಒಂದು ವಿಡಿಯೋನು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಯಶೋಧ ಕೇಶವ್ ಯೂಟ್ಯೂಬ್ ಚಾನಲ್. ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡಲಿಕ್ಕೆ ಫಸ್ಟು ನಾನಿಲ್ಲಿ ಮಶ್ರೂಮ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದೇ ಎತ್ತಿಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿದ್ದೀನಿ ಉಪ್ಪು ನೀರಲ್ಲೆಲ್ಲ. ಅದ್ರ ಜೊತೆಗೆ ಬಟರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಫಸ್ಟು ಬಟರ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಅಮೂಲ್ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಎಣ್ಣೆ ಏನೂ ಹಾಕೋದಿಲ್ಲ, ಬಟರಲ್ಲೇ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಬಟರ್ನ ಹಾಕ್ಕೋತಾ ಇದ್ದೀನಿ. ಮನೇಲಿ ಇರೋವಂಥ ಬೆಣ್ಣೆನೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಿಷ್ಟು ಪೂರ್ತಿ ಕರಗೋ ತನಕ ನಾವು ಬಿಟ್ಕೋಬೇಕು. ಇದಿಷ್ಟು ಕರಗಿದ ನಂತರ ನಾನಿಲ್ಲಿ ಅದು ಚೆನ್ನಾಗಿ ಬಿಸಿ ಆಗಿರುತ್ತೆ. ಅದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಅದು ಬ್ರೌನಿಷ್ ಕಲರಿಗೆ ಟರ್ನ್ ಆಗೋ ತನಕ ನಾವು ಚೆನ್ನಾಗಿ ಇದನ್ನ ಈರುಳ್ಳಿನ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾನೆ ಇರಬೇಕು. ಇದಕ್ಕೆ ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇರಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬಟರ್ ಗಾರ್ಲಿಕ್ ಮಶ್ರೂಮ್ ಆಗಿರೋದ್ರಿಂದ ನಾವಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋಣೋ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾಕ್ ಮಶ್ರೂಮ್ ಕಂಪ್ಲೀಟ್ ಒಂದು ಪ್ಯಾಕ್ನ ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ನಾವೀಗ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದಕ್ಕೆ ನಾವು ಯಾವುದೇ ರೀತಿ ನೀರು ಹಾಕೋದು ಅವಶ್ಯಕತೆ ಇಲ್ಲ. ಮಶ್ರೂಮಲ್ಲೇ ತುಂಬ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಅದು ಬೇಯುತ್ತೆ. ಸೊ ನಾವು ನೀರು ಹಾಕೋದೇನು ಬೇಡ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗನೆ ಬೆಂದೋಗುತ್ತೆ. ಬಿಕಾಸ್ ಅದು ತುಂಬ ಸಾಫ್ಟ್ ಇರೋದ್ರಿಂದ, ಸಾಫ್ಟ್ ನೇಚರ್ ಮಶ್ರೂಮ್ದಾಗಿರೋದ್ರಿಂದ ಅದು ಬೇಗನೆ ಬೇಯುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ನಾನು ಬೇರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕ್ತಾಯಿಲ್ಲ. ಒಂದು 2 ಮಿನಿಟ್ಸ್ ಕುಕ್ ಆದ ತಕ್ಷಣ ನಾನು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2ರಿಂದ 3 ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಅದು ಬೇಯುತ್ತೆ. ನಮ್ಮ ಮಶ್ರೂಮ್ ಬಟರ್ ಗಾರ್ಲಿಕ್ ಮಶ್ರೂಮ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಖಂಡಿತ ಮಾಡಬೇಕು. ಸಕ್ಕತ್ತಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ. ಇದ್ರ ಜೊತೆಗೆ ನಾನು ಒಂದು ತೋರಣ ಮಾಡೋದು ಯಾವ ರೀತಿ ಮಾವಿನ ಎಲೆಯಲ್ಲಿ ನಾನು ಡಿಫ್ರೆಂಟಾಗಿ ನಾವು ನಾರ್ಮಲಾಗಿ ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ನಾವು ತೋರಣ ಮಾಡ್ತಾನೆ ಇರ್ತೀವಲ್ಲ, ಸೊ ಹೊಸದಾಗಿ ನಾನು ಈ ರೀತಿಯಾಗಿ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಎಲೆನ ತೊಗೊಂಡು ಅದ್ರ ತೊಟ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಲೆನ ನಾವಿಲ್ಲಿ ಮಧ್ಯದಲ್ಲಿ ಏನಲ್ಲೇ ಲೈನ್ ಇರುತ್ತಲ್ಲ ಅದು, ಸೊ ಅದ್ರ ಮಧ್ಯದಲ್ಲಿ ನಾವು ಲೈನ್ ಬಿಟ್ಬಿಟ್ಟು ಆ ಕಡೆ ಮುಕ್ಕಾಲು ಭಾಗ ಈ ಕಡೆ ಮುಕ್ಕಾಲು ಭಾಗ ಇಷ್ಟು ನಾನು ಮಾಡ್ತಿದ್ದೀನೋ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಉಲ್ಟಾ ತಿರುಗಿಸ್ಕೊಂಡು ಈ ರೀತಿಯಾಗಿ ನಾವು ಮಧ್ಯದ ಕಡ್ಡಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ನಾನು ಮಾಡ್ತಿದ್ದೀನ ಈ ಶೇಪಲ್ಲಿ ನೀವು ಅದನ್ನು ಒಳಗಡೆ ತೂರಿಸ್ಕೋಬೇಕು. ಸೊ ಒಳಗಡೆ ಬೆರಳು ಇಟ್ಕೊಂಡ್ರೆ ಅದು ನೀಟಾಗಿ ಕೋರುತ್ತೆ. ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ನೀವು ಕೂಡ ಮನೇಲಿ ಈ ರೀತಿಯಾಗಿ ನೀವು ಇನ್ನೊಂದನ್ನು ಕೂಡ ಅದರೊಳಗಡೆಯಿಂದ ಈ ರೀತಿ ಎಳ್ಕೋಬೇಕು. ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿರೋಂಥ ಒಂದು ತೋರಣ ಮಾಡಲಿಕ್ಕೆ, ಒಂದು ಶೇಪ್ ಚೆನ್ನಾಗಿ ಕಾಣೋವಂಥ ಒಂದು ತೋರಣ ಮಾಡಲಿಕ್ಕೆ ಒಂದು ಶೇಪು ರೆಡಿ ಆಗುತ್ತೆ ಮಾವಿನ ಎಲೆ
ತುಂಬಾ ಸುಂದರವಾಗಿ ಕಾಣುತ್ತೆ. ನಾನು ಬಾಗಿಲಿಗೆ ಹಾಕೋದನ್ನು ತೋರಿಸ್ತೀನಿ. ಮೇಲ್ಗಡೆ ಇರುತ್ತಲ್ಲ, ಸೊ ಆ ತೊಟ್ಟನ್ನ ನಾವು ಈ ರೀತಿಯಾಗಿ ಅದರೊಳಗಡೆ ಸೇರಿಸ್ಕೊಂಡಾಗ ಅದು ಹ್ಯಾಂಗಿಂಗ್ ರೀತಿಯಾಗಿ ರೆಡಿ ಆಗುತ್ತೆ. ಆ್ಯಂಡ್ ಇದರೊಳಗಡೆ ನಾವು ಹೂವು, ಯಾವುದೇ ಹೂವು ಆಗಿರ್ಬೋದು, ಮನೆಯಲ್ಲಿರೋವಂಥ ಯಾವುದೇ ಹೂವನ್ನ, ಗುಲಾಬಿ, ಮಲ್ಲಿಗೆ, ಕನಕಾಂಬರ, ದಾಸವಾಳ ಯಾವ ಹೂವು ಇರುತ್ತೋ ಅದನ್ನು ನಾವು ಈ ರೀತಿ ಅದರೊಳಗೆ ಇಟ್ಕೊಂಡಾಗ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ನಾನು ಸುಮಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹ್ಯಾಂಗ್ ಮಾಡಲಿಕ್ಕೆ ತುಂಬಾ ಕ್ಯೂಟಾಗಿ ಕಾಣುತ್ತೆ. ಒಂದೊಂದೇ ನಾವು ಹ್ಯಾಂಗ್ ಮಾಡಿ ಹಂಗೆ ನೇತು ಬಿಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಒಂದ್ರ ಕೆಳಗೆ ಒಂದು ಕೆಳಗೆ ಈ ರೀತಿಯೂ ಕೂಡ ಪೋಣಿಸ್ಕೋಬೋದು. ದಾರದಿಂದ ಪೋಣಿಸ್ಕೊಂಡು ನಾವು ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಯೂನಿಕಾಗೂ ಇರುತ್ತೆ. ಈಗ ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿಗೆ ಯಾವುದಾದ್ರು ನಾವು ಮಾಡಿಕೊಂಡು ಅದ್ರ ಮುಂದೆ ತೋರಣ ಕಟ್ಟಿದಾಗ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಮಾವಿನ ಎಲೆ ಇಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಅದರಲ್ಲಿ ಆಕ್ಸಿಜನ್ನು, ಅದರಿಂದ ಬರೋ ಗಾಳಿಯಿಂದ ಆಕ್ಸಿಜನ್ ನಮಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದೊಂದು ಇದೆ. ಸೊ ನೋಡಿ, ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ರೀತಿ ಪ್ರತಿಯೊಂದಕ್ಕೂ ನಾನು ಹೂವನ್ನ, ಸೇವಂತಿಗೆ ಹೂವು ಇತ್ತು ಮನೇಲಿ, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಪ್ರತಿಯೊಂದಕ್ಕೂ ನಾನು ಹೂವನ್ನ ಇಟ್ಕೋತಾ ಇದ್ದೀನಿ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಾಮೂಲಿಯಾಗಿ ನಾವು ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ತೋರಣ ಕಟ್ತಾನೆ ಇರ್ತೀವಿ ಮನೆಗೆ. ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಈ ಸಲ ಹಬ್ಬದಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಾವು ತೋರಣನ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವೀಗ ಬಾಗಿಲಿಗೆ ಕಟ್ಟಿದಾಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ದಾರ ತೊಗೊಂಡ್ಬಿಟ್ಟು ನಾವು ಒಂದು ಈ ರೀತಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೂ ಸ್ಪೆಷಲಾಗಿ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ಟಿಪ್ಸ್ ಆಗಿರ್ಬೋದು, ಯೂಸ್ಫುಲ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಕಂಟೆಂಟ್ನ. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯೂ ಕೂಡ ನಾವು ಮಾಡ್ಕೋಬೋದು. ಒಂದರಿಂದ ಒಂದು ನಾವು ಪಿನ್ನ ಹುಡ್ಕೊಂಡ್ಬಿಟ್ಟು ಈ ರೀತಿ ಒಂದು ದಾರಕ್ಕೆ ಕಟ್ಕೊಂಡು ಈ ರೀತಿ ಬಾಗಿಲು ಸೈಡಿಗಾಗಿರ್ಬೋದು, ಈಗ ಪೂಜೆಗೆ ಲಕ್ಷ್ಮಿ ಕೂರಿಸಿದಾಗ ಹಿಂದ್ಗಡೆ ನಾವು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಬಿಡ್ತೀವಲ್ಲ, ಆ ರೀತಿ ಅದ್ರ ಬದಲು ಇದನ್ನೇ ಹಾಕಿದಾಗ ತುಂಬ ಕ್ಯೂಟಾಗಿ ಚೆನ್ನಾಗೂ ಕಾಣಿಸುತ್ತೆ ಈ ರೀತಿಯಾಗಿ ನೋಡಲಿಕ್ಕೂ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.